ಜನತೆಗೆ ಟಿವಿ4 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಸಂಗೀತಾ ಭಟ್. ಇದೀಗ ಹೆಡ್ಲೈನ್ಸ್. ಗುತ್ತಿಗೆದಾರ ಚಲುವರಾಜು ಮನೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭೇಟಿ. ಹಗಲು ರಾತ್ರಿ ಕಾರ್ಯನಿರ್ವಹಿಸಿ ಮುಚ್ಚಲಾಗುತ್ತಿರುವ ರಸ್ತೆ ಗುಂಡಿಗಳು. ಶಾಸಕ ಮುನಿರತ್ನ ಜನಪ್ರಿಯ ನಾಯಕರಾಗಿ ಕಾರ್ಯನಿರ್ವಹಿಸಲು ಅನರ್ಹ. ಮುನಿರತ್ನ ಎದುರು ನಿಂತು ಮಾತನಾಡುವ ಧೈರ್ಯ ಬಿಜೆಪಿ ನಾಯಕರಿಗೆ ಇದೆಯಾ? ಯುವತಿಗೆ ಡಿಕ್ಕಿ ಹೊಡೆದ ಬಸ್ಸು ಸಿಸಿಟಿವಿಯಲ್ಲಿ ದೃಶ್ಯ ಹೊಳಿಸಿದೆ. ಹೃದಯಾಘಾತದಿಂದ ಸಾಫ್ಟ್ವೇರ್ ಇಂಜಿನಿಯರ್ ಸಾವು. ಅಂಗನವಾಡಿಯಲ್ಲಿ ಮುಂದಿನ ತಿಂಗಳಿನಿಂದ ಗಟ್ಟಿ ಬೆಲ್ಲ ವಿತರಣೆ. ದಾವಣಗೆರೆಯಲ್ಲಿ ಬಾವುಟ ಕಟ್ಟುವ ವಿಚಾರಕ್ಕೆ ಹಿಂದೂ ಯುವಕನ ಮೇಲೆ ಹಲ್ಲೆ. ಬಿಜೆಪಿ ಶಾಸಕ ಮುನಿರತ್ನಂ ಅವರಿಂದ ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆಗೆ ಒಳಗಾಗಿರುವಂತಹ ಗುತ್ತಿಗೆದಾರ ಚಲುವರಾಜು ಅವರ ಮನೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆಗೆ ಭೇಟಿ ನೀಡಿದ್ದಾರೆ. ಆರ್ಆರ್ ನಗರ ಶಾಸಕ ಮುನಿರತ್ನ ಅವರಿಂದ ಜಾತಿ ನಿಂದನೆ, ಜೀವ ಬೆದರಿಕೆ ಹಾಗೂ ಕುಟುಂಬ ಸದಸ್ಯರ ಬಗ್ಗೆ ಹೀನಾಯ ಮಾತುಗಳಿಂದ ನೊಂದಿರುವ ಬಿಬಿಎಂಪಿ ಗುತ್ತಿಗೆದಾರರಾದ ಚಲುವರಾಜು ಅವರ ಮನೆಗೆ ನಿನ್ನೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಸಚಿವರ ಎದುರು ಕಣ್ಣೀರು ಹಾಕಿದ ಚಲುವರಾಜು ಪತ್ನಿ ತಮ್ಮ ಪತಿ ಮನೆಗೆ ಭದ್ರತೆ ಕೊಡಿ ಎಂದು ಮನವಿ ಮಾಡಿದರು. ಹೆದರಬೇಡಮ್ಮ, ನಾವೆಲ್ಲ ಇರುವಾಗ ಯಾಕೆ ಭಯ ಪಡುತ್ತೀರಾ? ದೈನಂದಿನ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿ ಎಂದರು. ಬೆಂಗಳೂರಿನಲ್ಲಿ ಆಗಿರುವಂತಹ ರಸ್ತೆ ದುರಸ್ತಿಗೆ ಹಗಲು ರಾತ್ರಿ ಎನ್ನದೆ ರಸ್ತೆಗಳ ಗುಂಡಿಗಳನ್ನು ಮುಚ್ಚುವಂತಹ ಕಾರ್ಯ ಸಾಗುತ್ತಿದೆ. ಬೊಮ್ಮನಹಳ್ಳಿ ವಲಯದಲ್ಲಿ ಹಗಲು ರಾತ್ರಿ ಕಾರ್ಯನಿರ್ವಹಿಸಿ ರಸ್ತೆ ಗುಂಡಿಗಳನ್ನ ಮುಚ್ಚಲಾಗುತ್ತಿದೆ. ಇನ್ನುಳಿದ ರಸ್ತೆ ಗುಂಡಿಗಳನ್ನು ಹಗಲು ರಾತ್ರಿ ಕೆಲಸ ನಿರ್ವಹಿಸಿ ಮುಚ್ಚಲಾಗುವುದು ಎಂದು ವಲಯ ಆಯುಕ್ತ ರಮ್ಯಾ ತಿಳಿಸಿದರು. ಜೆಪಿ ನಗರದ ನಂದಿನಿ ಹೋಟೆಲ್ ಬಳಿ ರಸ್ತೆ ಗುಂಡಿಗಳನ್ನ ಮುಚ್ಚುವ ಕಾರ್ಯ ಪರಿಶೀಲಿಸಿ ಮಾತನಾಡಿದರು. ರಸ್ತೆ ಗುಂಡಿಗಳನ್ನು ಮುಚ್ಚಲು ಎಲ್ಲ ರೀತಿಯ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು ಈಗಾಗಲೇ ಸಾಕಷ್ಟು ರಸ್ತೆ ಗುಂಡಿಗಳನ್ನ ಮುಚ್ಚಲಾಗುತ್ತಿದೆ ಎಂದರು. ಅದನ್ನು ಕೂಡ ನಾವು ಅಲ್ಲೆಲ್ಲರೂ ಈ BWSSB ಆಗಿದ್ದಾರೆ, ಅದನ್ನು ಮುಚ್ಚಿದ್ದಾರೆ. ಮತ್ತೆ ಅದನ್ನ ತುಂಬ ತಿಂಗಳಂಗಟ್ಟಲೆಯಿಂದ ಹಂಗೆ ಇದೆ. BWSSB ಏನು ಆಗಿದ್ದಾರೆ, ಮುಚ್ಚಿದ್ದಾರೆ. ಅದು ಕೆಲವೊಂದು ಅಗ್ರಿಮೆಂಟ್ ಇದೆ, ಅವರೇ ಮಾಡಬೇಕು ಅಂತ ಹೇಳಿ. ಸೊ ಯಾವುದು BWSSB ವರ್ಕ್ ಇಂದ ಹಾಳಾಗಿ. ಶಾಸಕ ಮುನಿರತ್ನಂ ಅವರು ಜನಪ್ರಿಯ ನಾಯಕರಾಗಿ ಮುಂದುವರಿಯಲು ಅನರ್ಹರು ಎಂದು ಮಹಿಳಾ ಘಟಕದ ಅಧ್ಯಕ್ಷೆ ವೀಣಾ ಸರ್ರಾವ್ ಹೇಳಿದ್ದಾರೆ. ತಾಯಿಯ ಬಗ್ಗೆ ಹೀನಾಯವಾಗಿ ಮಾತನಾಡಿರುವ ಮುನಿರತ್ನ ಜನಪ್ರತಿನಿಧಿಯಾಗಿ ಮುಂದುವರಿಯಲು ಅನರ್ಹ. ಬಿಜೆಪಿಯು ಮುನಿರತ್ನ ಅವರನ್ನು ಪಕ್ಷದಿಂದ ಉಚ್ಚರಿಸಬೇಕು. ಮುನಿರತ್ನ ಅವರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಎಎಪಿ ಮಹಿಳಾ ಘಟಕದ ಅಧ್ಯಕ್ಷೆ ವೀಣಾ ಸರ್ರಾವ್ ಒತ್ತಾಯಿಸಿದರು. ಶಾಸಕ ಮುನಿರತ್ನ ಅವರು ಬಿಜೆಪಿ ವಜಾಗೊಳಿಸುವಂತೆ ಆಗ್ರಹಿಸಿ ನಗರದ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆ ವೇಳೆ ಅವರು ಮಾತನಾಡಿದರು. ಇಂಥ ವಿಷಯಗಳನ್ನ ನಾವು ಖಂಡಿತ ಮಾಡಲ್ಲ. ನಮಗೆ ಹೆಣ್ಣು ಅಂದ್ರೆ ಒಂದು ಶಕ್ತಿ, ಆ ಶಕ್ತಿನ ನಾವು ಮುಂದೆ ತಗೊಂಡೋಗ್ತೀವಿ, ನಾವು ರೆಸ್ಪೆಕ್ಟ್ ಮಾಡ್ತೀವಿ, ಮರ್ಯಾದೆ ಕೊಡ್ತೀವಿ. ಇಂಥ MLAs, ಇಂಥ ಮುನಿರತ್ನ ಅಂತ ನೀಚ MLAsನ ಇವತ್ತೇ ನೀವು ಖಂಡಿಸಬೇಕು. ನಾವು ಆಮ್ ಆದ್ಮಿ ಪಾರ್ಟಿಯಿಂದ ಅವ್ರನ್ನ ಖಂಡಿಸ್ತೀವಿ. ನಾವೆಲ್ಲರೂ ಇನ್ನ ಘೋರ ಪ್ರೊಟೆಸ್ಟ್ ಮಾಡ್ತೀವಿ. ಅವನು ರೆಸಿಗ್ನೇಷನ್ ಮಾಡದೇ ಇದ್ರೆ ಖಂಡಿತ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ನಾವು ಹೆಣ್ಮಕ್ಳು ಎಲ್ಲ ಜೊತೆಲಿ ಸೇರ್ತೀವಿ. ನನ್ನ ಹೆಸರು ವೀಣಾ ಸರ್ರಾವ್ ಅಂತ, ನಾನು ಬ್ಯಾಂಗ್ಳೂರ್ ವಿಮೆನ್ಸ್ ಮುನಿರತ್ನಂ ಅವರ ಎದುರು ನಿಂತು ಮಾತಾಡುವ ಯೋಗ್ಯತೆ ಹಾಗೂ ಧೈರ್ಯ ಬಿಜೆಪಿಯವರಿಗೆ ಇದೆಯಾ ಅಂತ ಆಮ್ ಆದ್ಮಿ ಪಕ್ಷದ ಕಾರ್ಯದರ್ಶಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆಯೊಂದನ್ನ ನೀಡಿದ್ದಾರೆ.
ಗೂಂಡಾ ಪ್ರವೃತ್ತಿಯ ಶಾಸಕ ಮುನಿರತ್ನ ಎದುರು ನಿಂತು ಮಾತನಾಡುವ ಧೈರ್ಯ ಯೋಗ್ಯತೆ ಬಿಜೆಪಿ ನಾಯಕರಿಗೆ ಇದೆಯಾ? ದಲಿತ ಸಮುದಾಯದವರ ಬಳಿ ಬಿಜೆಪಿ ಬಹಿರಂಗ ಕ್ಷಮೆ ಕೇಳಿ ಮುನಿರತ್ನ ಅವರನ್ನು ಪಕ್ಷದಿಂದ ಹೊರಹಾಕಬೇಕು ಎಂದು ಬೆಂಗಳೂರಿನಲ್ಲಿ ಎಎಪಿ ಸಂಘಟನಾ ಕಾರ್ಯದರ್ಶಿ ಮೋಹನ್ ದಾಸರಿ ಒತ್ತಾಯಿಸಿದ್ದಾರೆ. ಯುರೋಪ್ನವರೇ ಮತ್ತೆ ಆರ್ ಅಶೋಕ್ ಅವರೇ, ತತ್ಕ್ಷಣ ನಿಮಗೇನಾದ್ರೂ ಮಾನ ಮರ್ಯಾದೆ ಅಥವಾ ನಿಮ್ಮದೇ ಪಕ್ಷದಲ್ಲಿರೋ ಒಕ್ಕಲಿಗರಿಗೆ, ದಲಿತ ನಾಯಕರಿಗೆ ನಿಮ್ಗೇನಾದ್ರೂ ಕಿಂಚಿತ್ತಾದ್ರೂ ನಿಮ್ಮ ಸಮುದಾಯಗಳ ಬಗ್ಗೆ ಒಂದಿಷ್ಟಾದ್ರೂ ಕಾಳಜಿ ಇದ್ರೆ ಮೊದಲು ನೀವು ಮುನಿರತ್ನನ ಒದ್ದು ಹೊರಗಾಕಿ, ನಿಮ್ಮ ಪಕ್ಷದಿಂದ ಒದ್ದು ಹೊರಗಾಕಿ, ಆವಾಗ ನೀವು ಬಂದು ಮುಂದೆ ಮಾತಾಡಿ ಬೇರೆ ವಿಷಯಗಳ ಬಗ್ಗೆ. ಮತ್ತಷ್ಟು ರೋಚಕ ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ. ಸುದ್ದಿವಾಹಿನಿಗೆ ಮತ್ತೆ ಸ್ವಾಗತ. ರಸ್ತೆಯಲ್ಲಿ ತನ್ನ ಪಾಡಿಗೆ ನಡೆದುಕೊಂಡು ಹೋಗುತ್ತಿದ್ದಂತಹ ಯುವತಿಗೆ ಬಸ್ ಒಂದು ಬಂದು ಡಿಕ್ಕಿ ಹೊಡೆದಿದೆ. ಈ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಯುವತಿಗೆ ಬಸ್ ಡಿಕ್ಕಿ ಹೊಡೆದ ಘಟನೆ ತೆಲಂಗಾಣದಲ್ಲಿ ನಡೆದಿದೆ. ಇದಕ್ಕೆ ಸಂಬಂಧಿಸಿದ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಸ್ ಚಾಲಕನ ನಿರ್ಲಕ್ಷ್ಯದಿಂದ ಯುವತಿಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ತೆಲಂಗಾಣದ ಹೈದರಾಬಾದ್ ಮಾದಾಪುರ ಪಿಎಸ್ ವ್ಯಾಪ್ತಿಯ ಕೊಟ್ಟಗುಡ ಚೋರಸ್ಥಾನದಲ್ಲಿ ಈ ಘಟನೆ ನಡೆದಿದೆ. ಹೃದಯಾಘಾತದಿಂದ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರು ಸಾವನ್ನಪ್ಪಿರುವಂತಹ ಘಟನೆ ತೆಲಂಗಾಣದಲ್ಲಿ ನಡೆದಿದೆ. ತೆಲಂಗಾಣದ ಹೈದರಾಬಾದ್ನ ಅಲಕಾಪುರಿ ಕಾಲೋನಿಯಲ್ಲಿ ಗಣೇಶೋತ್ಸವದಲ್ಲಿ ಭಾಗವಹಿಸುತ್ತಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಶ್ಯಾಮ್ ಪ್ರಸಾದ್ ಎಂಬುವರು ಹಠಾತ್ ಸಾವನ್ನಪ್ಪಿದ್ದಾರೆ. ಸಮಾರಂಭದಲ್ಲಿ ನೃತ್ಯ ಮಾಡಿ ಹಾಡು ಹಾಡಿ ಆನಂದಿಸಿ ಮನೆಗೆ ಹೋಗಿದ್ದಾರೆ. ಈ ವೇಳೆ ಏಕಾಏಕಿ ಕುಸಿದು ಬಿದ್ದಿದ್ದು ಅಲ್ಲಿಗೆ ಸಾವನ್ನಪ್ಪಿದ್ದಾರೆ. ವೈದ್ಯರು ಶ್ಯಾಮ್ ಪ್ರಸಾದ್ ಹೃದಯಾಘಾತದಿಂದ ಸಾವನ್ನಪ್ಪಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಮುಂದಿನ ತಿಂಗಳಿನಿಂದ ಅಂಗನವಾಡಿಗಳಿಗೆ ಗಟ್ಟಿಯಾದ ಬೆಲ್ಲಗಳ ವಿತರಣೆ ಪ್ರಾರಂಭವಾಗಲಿದೆ. ಪಾಲಕರು ನಿರಾಕರಿಸಿದ ಕಾರಣ ಆರ್ಗ್ಯಾನಿಕ್ ಬೆಲ್ಲದ ಬದಲಿಗೆ ಗಟ್ಟಿ ಬೆಲ್ಲವನ್ನೇ ಅಂಗನವಾಡಿ ಕೇಂದ್ರಗಳಲ್ಲಿ ನೀಡಲಾಗುವುದು ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. 1.5 ವರ್ಷದ ಹಿಂದಿನಿಂದಲೇ ಅಂಗನವಾಡಿ ಕೇಂದ್ರಗಳಲ್ಲಿ ಆರ್ಗ್ಯಾನಿಕ್ ಬೆಲ್ಲ ನೀಡಲಾಗುತ್ತಿತ್ತು. ಆದರೆ ಪಾಲಕರು ವಿರೋಧಿಸಿದ ಕಾರಣ ಆಗಸ್ಟ್ 1ರಿಂದಲೇ ಗಟ್ಟಿ ಬೆಲ್ಲ ನೀಡುವುದಾಗಿ ಹೇಳಿದರು. ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಚೆನ್ನೈ ಮೂಲದ ಸಂಸ್ಥೆಗಳಿಂದ ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ಪೂರೈಕೆ ಮಾಡಲಾಗುತ್ತಿದೆ ಎಂದಿದ್ದಾರೆ. ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ನಮಗೆ ನಮ್ಮ ಒಂದು ತಾಲೂಕು ಎಲ್ಲಿ MSPDCಗಳಿರ್ತದೆ ಅಲ್ಲಿನೇ ಘಟಕಗಳನ್ನು ಅಲ್ಲಿನೇ ಎಲ್ಲ ಸಾಮಗ್ರಿಗಳನ್ನ ತಂದು ಅಲ್ಲಿನೇ ತಯಾರಿ ಮಾಡುವಂಥ. ಸೊ ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 200 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಒಂದೊಂದಾಗಿ MSPDCಗಳು ಶುರು ಆದಮೇಲೆ ಅಲ್ಲಿನೂ ಇದಾಗೋದಿಲ್ಲ. ನಮ್ಮ ಜಿಲ್ಲಾ ಮಟ್ಟದಲ್ಲೇ ಈ ಪೌಡರ್ ರೆಡಿ ಆಗುತ್ತೆ ಮತ್ತು ಪೌಷ್ಟಿಕ ಆಹಾರ ಮಕ್ಕಳು. ಮೇಡಮ್, ಈಗ ಗ್ಯಾರಂಟಿ ಯೋಜನೆಯಲ್ಲಿ ಹಣ ಮಹಿಳೆಯರಿಗೆ ಬರ್ತಾ ಇದೆ, 2 ತಿಂಗಳಿಂದ ಹಾಗೆ ಇದೆ ಅಂತ ಅದ್ರದ್ದು ಕ್ಲಾರಿಟಿ ನಾನು ಪದೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಒಂದು ಕೊನೆ ಕ್ಲಾರಿಟಿ ಕೊಡ್ತೀನಿ. ಗೃಹಲಕ್ಷ್ಮಿ ಇದು ನಿತ್ಯ, ಇದು ಸತ್ಯ, ಇದು ಯಾವತ್ತೂ ಬಂದ ಆಗತ್ತೆ. ದಾವಣಗೆರೆಯಲ್ಲಿ ಬಾವುಟ ಕಟ್ಟುವ ವಿಚಾರದಲ್ಲಿ ಹಿಂದೂ ಯುವಕರ ಮೇಲೆ ಹಲ್ಲೆಗಳು ಪ್ರಾರಂಭವಾಗಿದೆ. ದಾವಣಗೆರೆಯಲ್ಲಿ ಬಾವುಟ ಕಟ್ಟುವ ವಿಚಾರಕ್ಕೆ ಹಿಂದೂ ಯುವಕರ ಮೇಲೆ ನಿರ್ದಯವಾಗಿ ಹಲ್ಲೆ ನಡೆಸಲಾಗಿದೆ ಎಂದು ಬಿಜೆಪಿ ಕಾರ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಈ ಕುರಿತು ವಿಡಿಯೋ ಪೋಸ್ಟ್ ಮಾಡಿದ ಅವರು, ಸದ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಅಲಿಖಿತ ಬೆಂಬಲ ವಿದ್ರೋಹಿ ಶಕ್ತಿಗಳಿಗೆ ಮತಾಂಧತೆಯ ಅಮಲು ತುಂಬಿದೆ. ಹಿಂದೂ ಧರ್ಮಿಗಳಿಗೆ ಆಚರಣೆಗಳಿಗೆ ಮೇಲೆ ಈ ದುಷ್ಟ ಪರಿಣಾಮಗಳು ಅಟ್ಟಹಾಸ ನಡೆಯುತ್ತಿದೆ. ದಾವಣಗೆರೆಯಲ್ಲಿ ಬಾವುಟ ಕಟ್ಟುವ ವಿಚಾರಕ್ಕೆ ಹಿಂದೂ ಯುವಕರ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ನೋಡ್ರಿ, ಬಾವುಟ ಕೀಳಾಕ್ ಬಂದಿದಾರ. ಇಲ್ಲಿ ನೋಡ್ರಿ, ಇಲ್ಲಿ ಕಟ್ರಿ ಅದನ್ನ ಇವ್ರ ಇಲ್ಲದಾರ ನೋಡ್ರಿ, ಅಲ್ಲದಾರ ನೋಡ್ರಿ, ಇಲ್ಲದ ನೋಡ್ರಿ. ಈ ಬಾವುಟ ಹಾಕಿರೋದಕ್ಕೆ
ಎಷ್ಟು ಗಲಾಟೆ ನೋಡ್ರಿ ಇಲ್ಲಿ ಅಮರ್ನವ್ರ ಐನಕ್ರಸಿಂದ ಇವರು ಅಲ್ಲಿ ಫೋಟೋ ಹಾಕಿರೋದಕ್ಕೆ ಇವ್ರು ಇಲ್ಲೆಲ್ಲ ಹಿಂಗ್ ಮಾಡಕತ್ತಾರ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ TV4 ಕನ್ನಡ ಸುದ್ದಿವಾಹಿನಿ. ನಾನು ಸಂಗೀತಾ ಭಟ್.